ಎಲಿ ಒಳ್ಳೆ ಎಳೆ ಒದವ್ ತಿಂದ್ರ ತಿನ್ಬೇಕು ತಿನ್ಬೇಕು ಅನ್ಸಕುಂತತ್ ನೋಡ್ಲಿ ಸಂಕ್ರಿ. ಈ ಸಲ ಎಲಿ ಚಲೋ ತಂಬಂದಿ ನೋಡಿ ಕರೆಕ್ಟ್ ಅಂಗಡ್ಯಾಗ. ಹ್ಞೂ ಯಾಕ ಬರೀ ಹರಿದಿದ್ವು ಇಲ್ಲಂದ್ರ ಅಂತವು ಇಂತವು ಕೊಡ್ತಿದ್ದ. ಏ ಪೂಜೆಗೆ ಬೇಕಾಯಪ್ಪ ನೀನು ಚಲೋ ಕೊಡು ಅಂತ ಹೇಳಿ ತಂಬಂದ ನೋಡು. ಕರೆಕ್ಟ್ ಹೇಳಿ ನೋಡ್ಲಿ ಸಂಕ್ರಿ. ಈಗೀಗ ನನ್ ಜೋಡಿ ಇದ್ದು ಇದ್ದು ನಿನಗೂ ಒಟ್ಟು ಬುದ್ಧಿ ಬಂದೈತಿ. ಅಲ್ಲ ಇನ್ನ ಏಟೋ ತಿನ್ಬೇಕದ ಎಲೆ ಅಡಿಕೆ. ನಾ ಹೊಲಕ್ ಹೋಗೋ ಮುಂದನು ಎಲೆ ಅಡಿಕೆ ತಿನ್ನ ಕುಂತಿದ್ರಿ, ನಾ ಬರೋವಾಗ್ನು ಎಲೆ ಅಡಿಕೆ ತಿನ್ನ ಕುಂತೀರಿ. ದನ ಇದ್ದಂಗದಿರಿ ನೋಡಿ ನೀವು. ತಿನ್ನೋದು ಆಟ ಏನೋ ಕೆಲಸ. ಓಟು ಹೊಲಕ್ ಕಡೆ ಬರ್ಬೇಕು, ಏನ ಟಮಾಟೆ ಹಣ್ಣು ಅವು ಇವು ಹರ್ಸಕ್ ಹಚ್ಚಿರಿ, ನೋಡ್ಕೋಬೇಕು. ಇಲ್ಲೇ ಕುಂತ ಬಿಡುದು, ಮಾತ್ ಹಚ್ಕೊಳ್ಳೋದು, ಪಂಟ್ ಹಚ್ಚೋದು, ಅದು ಪೋನ್ ಹಿಡಿಯೋದು, ಕುಂತ ಬಿಡುದು. ಲೇ ರೇಣಿ ನಿನಗರ ನಾಚಿಕಿನ ಇಲ್ಲ ನೋಡ್ಲಿ. ಊರ್ ಮಂದಿ ಎಲ್ಲ ಉಗುದು ಉಪ್ಪಿನಕಾಯಿ ಹಾಕಿದ್ರು ಏನ ಬೈಸ್ಕೊಂಡು ಹೆಂಗ ಅಂಗ ಬಗಲ್ದಾಗ ಕುಂತ ತಿನ್ನಕ್ ಮನಸ್ ಬರ್ತೈತೆ ನಿನಗರ. ಮಾವ ನಮ್ಮ ಅಕ್ಕಗೆ ಯಾಕೆ ಬೈತಿ? ನಮ್ಮಕ್ಕ ಮತ್ತ ಹಾಡ್ ಹಾಡುದು ಪ್ರಾಕ್ಟೀಸ್ ಮಾಡಕ್ ಕುಂತಾಳ. ನಾನ ಹೇಳಿನಿ ಯಾಕಾವ ನೀನು ಪಲ್ಯೂಷನ್ ಒಳಗೆಲ್ಲ ಹೋಗ್ಬೇಡ, ಮಳಿಗಿಳಿ ಬಂದ್ರ ನೆತ್ತಿ ಮೇಲೆ ನೀರ್ ಬೀಳ್ತತಿ, ನೆಗಡಿ ಬರ್ತತಿ, ಗಂಟೆಲ್ಲ ಕೆಟ್ಟು ಬಿಡ್ತತಿ, ನೀ ಎಲ್ಲ ಹೊರ ಕಾಲಿಡ್ಬೇಡ ಯಾಕ ಅಂತ ನಾನು ಹೇಳಿ ಮನೆಗ್ ಕುಂದ್ರಸೇನಿ. ನಾಚಿಕಿ ಮಾನ ಮರ್ಯಾದೆ ಮೂರು ಬಿಟ್ಟ ನಿಂತು ನೋಡ್ಲಿ ರೇಣಿ ನೀನು. ಹೌದಾ? ನಿಮಗ ನಾಚಿಕಿ ಮಾನ ಮರ್ಯಾದೆ ಐತಾ? ಐತಿ. ಓ ಎಲ್ಲಾರು ನೀನಂಗ ಇರ್ತಾರನು? ಎಲ್ಲಿ ತೋರಿಸ್ರಿ ನಿಮ್ಮ ನಾಚಿಕಿ ಮಾನ ಮರ್ಯಾದೆ, ನಾನು ನೋಡ್ತೀನಿ. ನಾಚಿಕಿ ಮಾನ ಮರ್ಯಾದೆ ತೋರಿಸ್ಬೇಕಂತ ಅದೆಲ್ಲ ತೋರ್ಸೋದಲ್ಲ. ಏನ ಅದು ನಮ್ಮ ಒಳಗೆ ಇರ್ಬೇಕದು. ಏನ ಅದನ್ನ 4 ಮಂದಿ ಮೆಚ್ಚಬೇಕು, ಹಂಗಿರ್ಬೇಕು. ನಿನಗವೆಲ್ಲ ಎಲ್ಲಿ ಗೊತ್ತಿರ್ಬೇಕು. ಊರ್ ಮಂದಿ ಎಲ್ಲ ನಿನ್ ಬಗ್ಗೆ ಆಡ್ಕೊಂಡು ನಗ ಕುಂತಾರ. ಒಟ್ಟು ಮರ್ಯಾದೆಯಾಗಿರ್ಲಿ. ಏ ಬೈದ್ರೆ ಬೈಲಿ ಬಿಡ್ರಿ. ಅದೇನ ಅಂತಾರಲ್ಲ, ಹಂದಿ ಬಾಯಿ ಮುಚ್ಚಬಹುದು, ಮಂದಿ ಬಾಯಿ ಮುಚ್ಚಕ್ ಆಗಂಗಿಲ್ಲ ಅಂತ. ಇಂಥವೆಲ್ಲ ಬರಬ್ಬರಿ ಕಲ್ತಿ ನೋಡಿ ನೀನು. ಇವತ್ ಬೆಳಿಗ್ಗೆ ಒಂದು ಹಾಡು ಹಾಡಕ್ ಕುಂತಿದ್ದಲ್ಲ, ಅದು ನೋಡು ಮಾವ್ ಹಾಡಿ ತೋರ್ಸಕ. ಹೌದ್ ನೋಡ್ಲೆ ಸಂಕ್ರಿ. ಬಾಳು ಎಂದು ಹೂವಲ್ಲ, ಬಾಳು ಎಂದು ಮುಳ್ಳಲ್ಲ, ಕಾಣೋದು ನಿಜವಲ್ಲ, ಮಾತೆಲ್ಲ ಮುತ್ತಲ್ಲ, ಕಾಲಕ್ಕೆ ತಕ್ಕಂತೆ ಜಗದಲ್ಲಿ ಜನರೆಲ್ಲ ಬಾಳೆಂಬುವ ಈ ಹಾದಿಯಲ್ಲಿ ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಹೌದೌದು ಅಂತ ಚಲೋ ಹಾಡ್ನ ಹಾಡಿ ಯಾಕ್ಲೆ ಹಾಳು ಮಾಡ್ತಿ? ಆ ಗೋವಿಂದ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ತಲೆ ಮೇಲೆ ಟೋಪಿ ಹಾಕಿದ್ರು ಹಾಡು ಹಾಡೋದು ಮಾತ್ರ ಬಿಡ್ಬೇಡ. ಹಗಲು ಎರಳು ಇರುವಂತೆ, ಸೋಲು ಗೆಲುವು ಜೊತೆಯಂತೆ, ಉಲ್ಲಾಸ ಸಂತೋಷ ಎಂದೆಂದು ಇರದೆಂದು, ನೋವೊಂದೆ ಸುಖವೊಂದೆ ಬಾಳಲ್ಲಿ ಬರದೆಂದು, ಈ ಸತ್ಯವ ಅರಿತಿರುವೆ, ಪ್ರೇಮ ಪ್ರೀತಿ ನನ್ನುಸಿರು. ಅಯ್ಯಯ್ಯ ನಾಚಿಗೇಡಿ ನೀನು. ಅಷ್ಟು ಟೋಪಿ ಹಾಕಿದ್ರು ನಿಂಗಿನ ಸಮಾಧಾನ ಇಲ್ಲ. ಮಂತನ ತೆಗದಿತ್ತೀಯ ಎಲ್ಲರ? ಏ ಸುಮ್ಕಿರಿ. ಈ ಸಲ ಸಣ್ಣ ಹುಡ್ರದು ಲಿಟಲ್ ಚಾಂಪ್ಸ್ ಆಗೈತಂತ ಸರಿಗಮಪ್ಪದಾಗ. ಈಗ ನೆಕ್ಸ್ಟ್ ದೊಡ್ಡವ್ರದು ಸರಿಗಮಪ್ಪ ಬರ್ತತಿ. ಅವಾಗ ನಾನು ಆಡಿಷನ್ಗೆ ಹೋಗಿ ಆಡಿಷನ್ ಕೊಟ್ಟು ಟಾಪ್ ಒಳಗೆ ಸೆಲೆಕ್ಟ್ ಆಗಿ ಬರ್ತೀನಿ. ನೀವ ನೋಡ್ತೀರಿ. ಇವತ್ತು ನನ್ನ ರಾಶಿ ಭವಿಷ್ಯ ನೋಡ್ದೆ ನಾನು, ಗೊತ್ತನು? ಏನಂತ ಬರ್ದಿದ್ರು? ಇನ್ನವತ್ 4 ಮಂದಿ ಬಂದು ಮುಂಡ ಮುಚ್ಚಿ ಹೊಕ್ಕಾರ ಅಂತ ಬರ್ದಿದ್ರನು? ಬರೀ ಅಪ್ಪಸಕ್ಕನ ಮಾತಾಡ್ಬಾರ್ದ್ರಿ. ಈಟ ದಿನ ನನ್ನ ಗ್ರಹಗತಿಗಳೆಲ್ಲ ವಕ್ರ ಸ್ಥಾನದಾಗಿದ್ವಂತ. ಇವತ್ತಿಂದ ನನ್ನ ಗ್ರಹಗತಿಗಳೆಲ್ಲ ಟಾಪ್ ಒಳಗಿರ್ತಾವಂತ. ಇವಾಗಿಂದ ನಾ ಏನ್ ಕೆಲಸ ಮಾಡಿದ್ರು ಅದೃಷ್ಟ ನನ್ನ ಅಂಗೈ ಒಳಗಿರ್ತತಂತ್ರಿ. ನಾನ್ ರಾಶಿ ಭವಿಷ್ಯ ನೋಡಿನಿ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ನಿನ್ ತಲೆಯಾಗ ಬುದ್ಧಿನೂ ಇಲ್ಲ. ನಿಮ್ಗೆಲ್ಲ ಸಂಕಟ ಬಿಡ್ರಿ. ನಾನು ನೋಡಿದ್ರ ಕರೆಕ್ಟ್ ಹೇಳಿದ್ರಿ ನೋಡಕ್ಕ ನೀನು. ಎಂದ್ರ ರಾಶಿ ಭವಿಷ್ಯ ತಪ್ಪಕ್ಕವನು? ತಪ್ಪಾಗಂಗಿಲ್ಲ ಖರೇ, ಆದ್ರ ಹುಷಾರಾಗಿರ್ಬೇಕು, ಜಾಗೃತಿಯಾಗಿರ್ಬೇಕು. ನಾ ಕಾಣ್ಲಾರ್ದು ರೇಣಕ್ಕ, ನಿನ್ ಧೈರ್ಯಕ್ಕ ಮೆಚ್ಚಬೇಕು ಬಿಡವಾ. ಯಾಕಲೇ ಜೈ ಮತ್ತ ಯವ್ವ ಅದು ಹಳೆ ಹಾಡು ಎಷ್ಟು ಚಂದ ಹಾಡಿದೇವಾ. ನಂಗೆ ಬಾಳ ಖುಷಿ ಆತ. ನೋಡಿದ್ರೇನು ನಮ್ ಜೈ ನೋಡಿ ಎಷ್ಟು ಹೊಗಳ ಕುಂತಾಳ್ರಿ ನನಗ. ಏನ್ರಿ ಜಯಕರ ನೀವು? ಖರೆ ನೋಡಿ ಚಂದ ಇತ್ತು ಇವತ್ತಿಂದ ಹಾಡು ಚಂದ ಐತಂತ. ಏನೋ ನಿನ್ನ ಧ್ವನಿ ಅಲ್ಲ. ನೀವ್ ಯಾವಾಗ ನನ್ನನ್ನು ಹೊಗಳಬೇಕು? ಹೋಗ್ರಿ ಬಾಲೆ ಜೈ ಕುಂದ್ರ ಬಾ. ಒಟ್ಟು ಎಲ್ಲಿ ಅಡಿಕೆ ಹಾಕೊಂಡು ಕುಂತೆದ್ದು ಹೋಗಂತಿ ಬಾ. ಬುದ್ಧಿಗೇಡಿ ನನ್ನ ಗಂಡಗ ಬುದ್ಧಿ ಇಲ್ಲ. ಹೆಂಡತಿ ಅಂದ್ರ ಸೇರಂಗಿಲ್ಲ. ನಾನು ಎಲ್ಲಿ ಟಾಪ್ ಒಳಗ್ ಬಂದ್ಬಿಟ್ರ ಇವ್ರಿಗ ಅಸಹ್ಯ ಆಕತಿ. ಇವ್ರು ಎಲ್ಲಿ ನನ್ ಕೆಳಗ ಆಗ್ಬಿಡ್ತಾರ ಅಂತ ಅವ್ರಿಗೆ ಅಂಜಿಕೆ ಆಟೆಯ. ನೀ ಬಾ ಎಲ್ಲಿ ಅಡಿಕೆ ಹಾಕೋ ಬಾರವ. ನಂಗು ಬಾಳ ಬ್ಯಾಸರ ಆಗಿತ್ತವ. ಎಲ್ಲಿ ಅಡಿಕೆ ಅಂದ್ಕೂಟೇನ ಬಾಯಾಗ ನೀರ್ ಬಂತ ನೋಡು, ಕೊಡು ಹಾಕೊಂತೀನಿ. ಅಂದ್ರು ಅಡಿಕೆ ಬಾಳ ತುಟ್ಟಾಗ್ಯಾವ ಬಿಡ. ನೀನ್ ಮನಿದಲ್ ತಗೋ, ನಮ್ ರೇಣಕ್ಕನ್ ಮನಿದು ಕೊಡು. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ನಮ್ಮ ವಿಡಿಯೋನ ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಮತ್ತೆ ನಾನು ನಿಮ್ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ, ಓದ್ತೀನಿ. ನೀವು ಮಾಡೋ ಕಮೆಂಟ್ಗಳೇ ನಂಗೆ ಒಂಥರ ಪ್ರೋತ್ಸಾಹ. ನಿಜವಾಗ್ಲೂ ಈ ಕತೆ ಮುಂದೆ ಬಹಳ ಚಲೋ ಐತ್ರಿ. ಪ್ಲೀಸ್ ವೇಟ್ ಮಾಡ್ರಿ. ಯಾವಾಗ್ಲೂ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯವ್ರನ್ನ ದುರುಪಯೋಗ ಪಡಿಸ್ಕೊಂಡವ್ರ ಗತಿ ಏನಾಗುತ್ತೆ ಅಂತ ಈ ಕತೆ ಒಳಗೆ ನಾನು ಬಹಳ ಚಂದವಾಗಿ ತೋರಿಸ್ತೀನಿ. ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಸಲ ಮಳಿ ಒಂದ್ ಚಲೋ ಆದ್ರ ಸಾಕು, ಬೆಳಿನೂ ಚಲೋ ಬರ್ತತಿ. ಅಲ್ಲಿ ಬರ ಕುಂತಿದ್ದು
ಅವಿನಾಶ ಅವಿನಾಶ್ ಅವಿ ಇಲ್ಲದೀನಿ ಅಲ್ಲಿ ಏರಿ ಜಾರ ಕುಂತತಿ ಮೆಲ್ಲಕ್ ಬಾ. ಹಾ ಬರ್ತೀನಿ ತಡಿ. ಇವನ್ ಯಾಕೆ ಇಷ್ಟೊತ್ನಾಗ ಇಲ್ಲಿ ಬಂದ? ಇನ್ನೇನು ನಾನು ಮನೆಗೆ ಹೋಗ್ಬಿಡ್ತಿದ್ದೆ ಇನ್ನೂ ಒಂದು ತಾಸ್ನಾಗ. ಯಾಕೆ ಬರಕ್ ಕುಂತಾನ? ಪಾಪ ಬರ್ಲಿ ಬಿಡು. ನಾನು ಅಲ್ಲಿ ಬರ್ತೀನಿ ತಡಿ. ಇಲ್ಲಿ ಮಠ ಯಾಕೆ ಬರ್ತಿ ಮತ್ತೆ? ತಡಿ ಬಂದೆ. ಹೇಳಪ್ಪ ಅವಿ, ಹೆಂಗೈತಿ ಕೆಲಸ? ಕೆಲಸ ನಾನು ಅನ್ಕೊಂಡಿದ್ದಕ್ಕಿಂತ ಚಲೋ ಕೆಲಸ. ಎಲ್ಲ ನಿನ್ನ ಆಶೀರ್ವಾದ. ಚಲೋ ಕೆಲಸ ಏನು ಸಿಕ್ಕತಿ. ಆದ್ರ ಏನು ಮಾಡ್ಬೇಕು? ಏನಾತವಿ? ಎದಕ್ಕೆ? ನೀನೇನು ಬಿಡಪ್ಪ, ಮನ್ಯಾಗ ಅಣ್ತಮ್ಮಿಲ್ಲ ಯಾರು ಇಲ್ಲ. ಅಮ್ಮ ಒಂದು ಅದಾಳ, ಅವಾಗ ಬೈತಾಳ, ಸುಮ್ಮನೆ ಇರ್ತಾಳ. ಆರಾಮದಿ ನೋಡಿ ನೀನು. ನಾನು ಆರಾಮದೀನಿ ಅಂದ್ರೆ ನೀ ಆರಾಮಿಲ್ಲನು? ಎದಕ್ಕೇನಾತು? ನಾನು ಆರಾಮದೀನಿ, ಆದ್ರ ಅತ್ತಿ ಸೊಸಿ ಹೊಂದಾಣಿಕೆನ ಇಲ್ಲ ಬಿಡು. ಅತ್ತಿ ಸೊಸಿ ಹೊಂದಾಣಿಕೆ ಇಲ್ಲ ಅನ್ನಕ್ ಹೋಗ್ಬೇಡ ನೀನು. ಏನೋ ಸುಚಿತ್ರ ಅಂತ ಹುಡುಗಿ ಎಲ್ಲೂ ಇಲ್ಲ. ಇನ್ನ ನಿಮ್ಮ ಅವ್ವಂದ ಅಂತ ಹೇಳು. ಆ ನಿಮ್ಮ ಚಿಗವ್ವ ಅದಾಳ ನೋಡಾಕಿ, ಆಕಿ ಬರಬ್ರಿ ಇಲ್ಲ ಆಕಿ. ಹಂಗನ್ಬೇಡ ಮಾಲಿಂಗ, ನಮ್ಮ ಅವ್ವ ಅಂತಕ್ಕೆಲ್ಲ ಗೊತ್ತೈತ್ ತಗರಪ್ಪ ನಿಮ್ಮ ಅವ್ವ ಎಂತಕ್ಕಿ ಅಂತ. ಸುಮ್ಕಿರು. ಹೌದು, ಗಾಡಿ ತಗೊಂಡಂತಲ್ಲ ನಿಮ್ ತಮ್ಮ. ಅದ ದೊಡ್ಡ ಪಜಿ ತೆಗಿತಿ. ಅವ ಸುಚಿತ್ರಾ ಮನ್ಯಾಗ ಇಲ್ದ ಹೊತ್ನ್ಯಾಗ ಸುಚಿತ್ರಾ ನೆಕ್ಲೆಸ್ ತಗೊಂಡೋಗಿ ಒತ್ತಿಗೆ ಇಟ್ಬಿಟ್ಟಾನ. ಅದು ಹೆಂಗ ಏನ ಸುಚಿತ್ರಾ ಗೊತ್ತಾಗೈತಿ, ದೊಡ್ಡ ಜಗಳ ಮನ್ಯಾಗ. ನನಗೇನು ಬೇಸರಾಗಿತ್ತು ಅಂದ್ರ, ಅಷ್ಟು ಚಲೋ ಮಂತನದ ಹುಡುಗಿನ ಮದುವೆ ಆಗಿ ನಾನಿಲ್ಲಿ ಭಾಳ ಆಕಿನ ಅಯ್ಯೋ ಅನ್ಸ ಕುಂತಿನ ಏನ ಅಂತ ನಂಗೆ ಭಾಳ ಬೇಸರ ಆಗ್ಬಿಟ್ಟಿತ್ತು ಮಾಲಿಂಗ. ಯಾರಿಗೆ ಏನು ಹೇಳ್ಬೇಕಂತನೂ ಆಗೋಲ್ತು ಗೊತ್ತ ಮನ್ಯಾಗ. ಅಯ್ಯೋ ಅವನು ಮನಿಕ ಇವಾಗ ಅಲ್ಲ ತೆಗೆದವನ್ನ ಕೊಟ್ಟಿಲ್ಲ ನಿಮ್ಮ ತಮ್ಮಗ. ಮೂಲ್ಯಾಗ ಹಾಕಿ ತುಳಿದ್ರಿ ಇನ್ನೊಮ್ಮೆ ಮುಟ್ಟಂಗಿಲ್ಲ ಏನು? ಹಂಗ ಮಾಡೋದೇನು ದೊಡ್ಡದಲ್ಲ. ಅವಾಗ ಮೊದಲ BP ಐತಿ, ಮತ್ತೇನಾರ ಹೆಚ್ಚು ಕಡಿಮೆ ಆದ್ರ ಹೌದಿಲ್ಲ? ಅಲ್ಲ ಅವಿನಾಶ, ನೀನ್ ಎಂತವನದಿ ನೋಡಿಲಿ, ಇಷ್ಟ ಮುಗ್ದ್ರಿ ಇರಬಾರ್ದು ಏನು? ನನಗೆಲ್ಲ ಗೊತ್ತೈತಿ ಅದು ನಿಮ್ಮ ಅವ್ವಂದ ಕೆಲಸ. ಎಲ್ಲಿ ಸಿಗಾಕೊಂತೀನಿ ಅಂತ ಮಗನ ಮೇಲೆ ಹಾಕ್ಯಾರ. ಅವು ಗೊತ್ತಿಲ್ಲ ಇದು ವಿಷಯ. ಅವ ಹಿಂಗೆಲ್ಲ ಮಾಡಿದ ಅವಾಗ ಗೊತ್ತಿಲ್ಲ ಅಂತೀನಿ. ಇದನ್ನ ನೀನಷ್ಟ ನಂಬೇಕು, ನಾವ್ ಯಾರು ನಂಬಂಗಿಲ್ಲ. ಕರೆಕ್ಟ್ ಹೇಳಿದ್ರಿ. ಅಲ್ಲ ನೀವು ಇಲ್ಲಿ ಅದು ಅವಿನಾಶ ಅಣ್ಣಾರು ನಿಮ್ಮನ್ನ ಕೇಳ್ಕೊಂಡು ಬಂದಿದ್ರ, ಹೊಲ್ದಾಗ ಅದಾರ ಅಂತ ಹೇಳಿದೆ. ಆಮೇಲೆ ಸುಚಿತ್ರ ಬಂದ್ಲು, ಮನ್ಯಾಗ ಆಗಿದ್ದೆಲ್ಲ ಹೇಳಿದ್ಲು. ನಂಗ ಬಹಳ ಕೆಟ್ಟ ಅನಿಸ್ಬಿಡ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿನ್ರಿ. ಅವಿನಾಶ ಅಣ್ಣಾರ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನೀವು ನಿಮ್ಮ ಮನಿ ಮಂದಿ ಸಂಬಂಧ ಸುಚಿತ್ರನ ಯಾಕೆ ಬಿಟ್ಕೊಡ್ತೀರಿ? ನಿಮ್ಮ ತಮ್ಮ ಮಾಡಿದ ತಪ್ಪು ಹೌದಿಲ್ಲ? ಹೌದು, ಈ ನಮ್ಮ ತಮ್ಮ ಮಾಡಿದ ತಪ್ಪು ನಾ ಇಲ್ಲ ನಾ ಕುಂತಿಲ್ರಿ ಅದಕ್ಕೆ. ಆದ್ರ ಅವ್ವ ಏನ್ ಮಾಡ್ಯಾಳ್ರಿ ಇದ್ರಾಗ ಹೌದಿಲ್ರಿ? ಅಲ್ಲವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರ ಹಾಕಿದ್ದಿಲ್ಲನ? ಅವ ಓದೋ ಹುಡುಗ ಏನ್ ಸುಚಿ, ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರು ನೀವನ್ನ ಹೇಳ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಆಡಿ ಎಲ್ಲ ಗೊತ್ತೈತ್ ನನಗೆ, ಅದಕ್ಕೆ ಬ್ಯಾಡ್ ಅಂತ. ಅವಿನಾಶ, ನೀ ಹಿಂಗ ಸುಮ್ನಿದ್ರ ಅವರು ನಿನ್ನನ್ನ ಒಂದಲ್ಲ ಒಂದಿನ ಮುಳುಗಿಸ್ಬಿಡ್ತಾರ, ಹುಷಾರಿ. ಹಂಗೇಳ್ರಿ, ನಾನು ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಇವ್ರೀಗ ನನಗಿಂತ ಅವರ ಹೆಚ್ಚು. ಸುಚಿ ಹಂಗನ್ಬೇಡ. ನೀನ ಹಂಗಂದ್ರೆ ಹೆಂಗ? ನನ್ನನ್ನು ಯಾರು ಅರ್ಥ ಮಾಡ್ಕೋಬೇಕು ಹೇಳು? ನೋಡವಿ, ನೆಕ್ಲೆಸ್ ಬಿಡಿಸ್ಕೊಂಬರಕ್ ನೀನ್ ರೊಕ್ಕ ಕೊಡಂಗಿಲ್ಲ ಅಷ್ಟೇ. ಅಲ್ಲ, ನಾನ್ ರೊಕ್ಕ ಕೊಡಬಾರ್ದು ಅಂದ್ರ ಎಲ್ಲಿಂದ ಬರ್ಬೇಕು ನೆಕ್ಲೆಸ್? ನಾನು ಹೇಳುದಾದ್ರ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವ್ರ ಎಲ್ಲಿಂದರ ಆಗ್ಲಿ ರೊಕ್ಕ ಜೋಡಿಸಿ ತಗೊಂಬಂದ್ ನನ್ನ ನೆಕ್ಲೆಸ್ ನಂಗೆ ಕೊಡ್ತಾರ. ನಮಗೇನು ಹೇಳ ಅವ್ರು ಇಟ್ಟಿದ್ದು ತಪ್ಪವಿ ಇದೆಲ್ಲ. ಅಣ್ಣರ ನಿಮ್ದು ಪೇಮೆಂಟ್ ಬಂತ? ಇನ್ನ 2 ದಿನ ರೀ ಅದಕ್ಕೆ ಬರ್ತೀತಿ. ಮೊದ್ಲು ಸುಚಿತ್ರಾಗ ಒಂದು ತಿಜೋರಿ ತಂದು ಕೊಡ್ರಿ ನೀವು. ಏನ್ರಿ ಮನ್ಯಾಗ ಹೆಣ್ಮಕ್ಳಗ ತಿಜೋರಿ ಇರ್ಬೇಕು, ಇಲ್ಲಂದ್ರೆ ಇಂಥವೆಲ್ಲ ಗದ್ಲಾಕ್ಕವ್ ನೋಡ್ರಿ. ನಾನ್ ತಗೊಂಬರ್ತೀನಿ ಅಂದ್ರೂ ಬ್ಯಾಡ್ ಅಂತಾರ. ಆತಾತು, ಈ ಸಲ ನಂದು ಸ್ಯಾಲ್ರಿ ಹೆಚ್ಚಾಗೈತಲ್ಲ, ಒಂದು ತಿಜೋರಿ ತಂದು ಕೊಡ್ತೀನಿ ತಗೋ. ಆತು. ನಂಗೆ ನಿಜವಾಗ್ಲೂ ನೀನು ವೀರೇಶ್ಗೆ ಏನು ಬೈಲೇ ಇಲ್ಲ. ನಂಗೆ ಭಾಳ ಬೇಸರ ಆತು. ಬೈಯೋದು ದೊಡ್ಡದಲ್ಲ, ಅವಗ್ ಬೇಸರ ಆಕೈತಲ್ಲ ಅಂತ. ಆದ್ರೆ ನಿನಗೆ ಬೇಸರ ಆಕೈತಿ ಅಂತ ಅವ್ರು ಒಂದಿನಾನು ವಿಚಾರ ಮಾಡಂಗಿಲ್ಲ. ನೀನು ನನ್ನ ಮಗನ ಥರ ಒಂದಿನಾನು ನೋಡಂಗಿಲ್ಲ. ಮಾತಿಗಷ್ಟ ನನಗೆ 3 ಒಂದ ಅಂತಾರ ಅವ್ರು. ಹೌದು. ಅದು ಸುಚಿತ್ರ, ಅವ ಯಾಕಷ್ಟ ಮಲ್ತಾಯಿನ ಹಚ್ಕೊಂಡಾನ ಅಂದ್ರ ಅದಕ್ಕೂ ಒಂದು ಕಾರಣ ಐತ್ರಿ. ಇವ ಸಣ್ಣವನಿದ್ದರಿ, ಇವ್ರವ್ವ ತೀರ್ಕೊಂಡಾಗ ಬರೀ 5 ವರ್ಷ. 5 ವರ್ಷ ಇತ್ತು, ಬಹಳ ಸಣ್ಣವನಂತ ಇವ್ರಪ್ಪ ಇನ್ನೂ ಒಂದು ಮದ್ವೆ ಆದ. ಸ್ಟಾರ್ಟಿಂಗ್ ಬಂದಾಗೆಲ್ಲ ಬಹಳ ಚಲೋ ನೋಡ್ಕೊಂಡಾರಿ. 2 ವರ್ಷ ಕಣ್ಣಾಗ ಕಣ್ಣಿಟ್ಟು ನೋಡ್ಕೊಂಡಾರ ಅವರು. ಬಹಳ ಪ್ರೀತಿಯಿಂದನೇ ಇತ್ತು, ಎಲ್ಲ ಚಲೋನೇ ಇತ್ತು. ಇವನಿಗೆ ಒಂದ್ಸಲ ಅಮ್ಮ ಆಗಿದ್ದು ಬಹಳ ತ್ರಾಸ ಆಗ್ಬಿಟ್ಟಿತ್ರಿ. ನಾವಿಬ್ರು ವಾರ್ಗಿ ಅಲ್ರಿ ನೋಡಿದ್ದು ನೆನಪು. ಅಮ್ಮ ಆದಾಗ ಬಹಳ ತ್ರಾಸಾಗಿತ್ತು. ಅವ್ರು ಬಹಳ ಚಲೋ ನೋಡ್ಕೊಂಡಿದ್ರು. ಒಂದ್ಸಲ ಬಿದ್ದು ಏಟು ಮಾಡ್ಕೊಂಡು ರಕ್ತ ಹೋಗಿತ್ತು, ರಕ್ತ ಕೊಟ್ಟಾರ. ಇಲ್ಲ ನಂಗಿಲ್ರಿ, ಅಷ್ಟೆಲ್ಲ ಮಾಡ್ಯಾರ. ಯಾವಾಗ ವೀರೇಶ ಹುಟ್ಟಿದ ನೋಡ್ರಿ, ಅವಾಗ ನಂದು ಇದು ಮನಿ, ನಂದು, ನನ್ನ ಮಗ, ನನ್ನ ಮಕ್ಕಳು ಅನ್ನೋ ಭೇದ ಭಾವ, ಸ್ವಾರ್ಥತನ ಹೆಚ್ಚಾಗ್ಬಿಡ್ತವ್ರ ಹತ್ರ. ಅವಾಗಿಂದ ನಮ್ಮ ಅವಿನಾಶಿಗ ತಾಯಿ ಪ್ರೀತಿ ಸಿಗ್ಲೇ ಇಲ್ಲ. ಆ 2 ವರ್ಷ ಅವ್ರು ಏನ್ ತಾಯಿ ಪ್ರೀತಿ ಕೊಟ್ಟಾರಲ್ರಿ, ಅದಕ್ಕೆ ಋಣಿಯಾಗಿ ನಮ್ಮ ಅವಿನಾಶ ಅದಾನ್ರಿ ಅಷ್ಟ. ಅವಿ, ನಾನು ಇದನ್ನ ಯಾವುದೂ ಅರ್ಥನ ಮಾಡ್ಕೊಲಿಲ್ಲ. ನಾನು ನಿನ್ನನ್ನು ಬಹಳ ಬೈದುಬಿಟ್ಟೆ. ಅವ್ರ ಪರವಾಗಿ ನೀನು ಯಾಕೆ ಜಗಳ ಮಾಡಂಗಿಲ್ಲ ಅಂತ ತುಂಬ ಸರಿ ನಿಂಗೆ ತ್ರಾಸ ಕೊಟ್ಟಿನಿ. ಸಾರಿ. ಇಲ್ಲ ಸುಚಿ, ನನಗೂ ಭಾಳ ಬೇಸರ ಐತಿ. ನೀನು ಅಲ್ಲಿ ಮಹಾರಾಣಿ ಥರ ಇದ್ದೆ, ಇಲ್ಲಿ ಕರ್ಕೊಂಬಂದು ನಿನಗೆ ಭಾಳ ತ್ರಾಸ ಕೊಟ್ಬಿಟ್ಟೆ ನಾನು. ಇಲ್ಲ, ಇದ್ರೊಳಗೆ ಯಾರಿಂದ ಯಾರಿಗೂ ತ್ರಾಸ ಆಗಿಲ್ಲ. ತ್ರಾಸ ಯಾರು ಮಾಡಕ್ಕುಂತಾರಲ್ಲ ಅವ್ರು ಚಲೋ ಅದಾರ. ನಾವಿಬ್ರು ಕಷ್ಟ ಪಡಾಕುಂತೀವಿ. ಹೋಗ್ಲಿ ಬಿಡು, ನೆಕ್ಲೆಸ್ ಹೋದ್ರು ಹೋತು, ನೀ ಬೇಸರ ಮಾಡ್ಕೋಬೇಡ. ಇಲ್ಲ ಸುಚಿ, ಆ ನೆಕ್ಲೆಸ್ ತಂದು ಕೊಡೋ ಜವಾಬ್ದಾರಿ ನಂದು.
ನೋಡವಿ ನೀನು ಒಳ್ಳೆಯವನಾಗು, ಬ್ಯಾಡ ನಂಗಿಲ್ಲ ಅದ್ರ ತೀರ ಬ್ಯಾಡ. ಆ ನೆಕ್ಲೆಸ್ ಯಾರು ಇಟ್ಟಾರಲ್ಲ ಅವ್ರು ತಂದು ಕೊಟ್ರನ ನಂಗೆ ಖುಷಿ ಆಗುದು, ಇಲ್ಲಂದ್ರ ಆ ನೆಕ್ಲೆಸ್ ಬ್ಯಾಡ ನನಗ. ಹೌದ ಅವಿನಾಶ, ನೀನು ಈ ಮಾತು ಮಾತ್ರ ಕೇಳಾಕ ಬೇಕು. ಸುಚಿತ್ರ ಹೇಳ್ದಂಗ ಕೇಳ್ಬೇಕು. ಆತಾತ ತಮ್ಮಗ ಅವಾಗ ಹೇಳಿ ಹೆಂಗಾರ ಮಾಡಿ ಅವನ ಕೈಲಿ ತರಿಸ್ಕೊಡು ಅಂತ ಹೇಳ್ತೀನಿ, ಆಯ್ತಾ? ಆತ್ ಸರಿ, ಆಗಿದ್ದಾಗೋದು. ಇನ್ ಮೇಲೆ ಬಹಳ ಹುಷಾರಾಗಿರ್ಬೇಕು ನೀವು. ಆತ್ರಿ ಅತ್ತಿಗೆಮ್ಮ. ನಡ್ರಿ ಇನ್ನು ಮನೆಗೆ ಹೋಗುನು, ಮನೆಗೆ ಹೋಗಿ ಒಟ್ಟು ಚಾ ಕುಡ್ದು ಹೋಗ್ರ ನಡ್ರಿ. ಇಲ್ಲ ನಾವು ಮನೆಗೆ ಹೋಗ್ತೀವಕ್ಕ. ಏ ಬ್ಯಾಡ, ಈಗ ಬಹಳ ಬ್ಯಾಸರ ಮಾಡ್ಕೊಂಡು ಮನೆಗೆ ಹೋಗ್ಬೇಡ್ರಿ. ನಡ್ರಿ ನಮ್ಮ ಮನೆಗೆ ಹೋಗಿ ಒಟ್ಟು ಚಾ ಕುಡ್ದು ಹೋಗ್ರ ನಡ್ರಿ. ಬಾವಿ ನಾವು ಮುಂದೆ ಹೋಗುನು, ಅವ್ರು ಬರ್ತಾರ. ಸುಚಿತ್ರಾ ನೋಡ್ದೇನು ಅವಿನಾಶ ಯಾಕೆ ಅವ್ರ ವಿರುದ್ಧ ಮಾತಾಡಂಗಿಲ್ಲ ಅಂತ. ಇವನು ತಾಯಿ ನಮ್ಮವ್ವ ಅಂತ ಪ್ರೀತಿ ಮಾಡಕುಂತಾನ, ಆದ್ರೆ ಅವರು ಇವನನ್ನ ದುಡ್ಡಿನ ಮಷೀನ್ ATM ತರ ಯೂಸ್ ಮಾಡ್ಕೊಳಕುಂತಾರ. ಏನು ಅವಿನಾಶರ ಅವ್ರಿಗೆ ಏನು ಮಾಡಂಗಿಲ್ಲ, ಹಂಗಂತ ನಿನ್ನನ್ ಬಿಟ್ಕೊಡಂಗಿಲ್ಲ. ಹೇಳಿದ್ರಲ್ಲ ಅವರು ನಿನ್ನನ್ ಬಹಳ ಪ್ರೀತಿ ಮಾಡ್ತಾರ. ಆದ್ರ ನೀನು ಬಿಡ್ಬೇಡ. ಏನ ಒತ್ತ ಹಚ್ಚ ಆ ನೆಕ್ಲೆಸ್ ಬರ ಮಟ ನಿಮ್ಮ ಅತ್ತಿಗ ನಿದ್ದಿ ನೀರಡ್ಕಿ ಇರಬಾರ್ದು. ಹಂಗ ಮಾಡಿ ಸುಚಿತ್ರಾ ನೀನು. ಹಂಗ ಮಾಡ್ಬೇಕು ಅವ್ರೀಗ. ನಮ್ಮ ಮಾವನು ನನ್ನ ಸಪೋರ್ಟ್ ಅದಾರ, ಇನ್ನು ಮೇಲೆ ನನ್ನ ಅವತಾರ ನೋಡ್ತಾರ. ಪಾಪ ಅವಿನಾಶ್ಗೆ ಹೇಳಿ ತಪ್ಪು ಮಾಡಿಬಿಟ್ಟೆ ನಾನು. ಒಳ್ಳೆಯವ್ರಿಗೆ ಒಳ್ಳೇದಾಗತ್ ಬಿಡ ಸುಚಿತ್ರಾ. ನಿನ್ನಂತ ಹೆಂಡತಿ ಸಿಗಕ್ ಅದೆಷ್ಟು ಜನ್ಮದ ಪುಣ್ಯ ಗೊತ್ತಾ? ಇಲ್ಲ, ಅವ್ರು ಸಿಗಕ್ ನಾನ್ ಪುಣ್ಯ ಮಾಡೀನಿ. ಅವ್ರು ಯಾವತ್ತೂ ಯಾರ ಮನ್ಸು ನೋವ್ಸಂಗಿಲ್ಲ. ಆ ಗುಣ ನಂಗೆ ಬಹಳ ಇಷ್ಟ. ಆ ಅವಿನಾಶಿ ಸಂಬಂಧ, ಆ ಸುಚಿತ್ರಾ ಸಂಬಂಧ ನಂಗ ಹೊಡೆದ್ಬಿಟ್ಲ. ಎಂತ ಪರಿ ಹೊಡೆದಿಲ್ಲ ನಮ್ಮವ್ವ. ನಾನು ಈಟು ದೊಡ್ಡವನಾದ್ರೂ 5 ಬೆರಳಿಲ್ಲೇ ನಮ್ಮವ್ವ ಹೊಡೆದಿದ್ದಿಲ್ಲ ನನಗೆ. ಇವತ್ತು ಹೊಡೆದ್ಬಿಟ್ಲು. ಈ ನನ್ನ ಮಗ ಎಲ್ಲೋದ ವೀರೇಶ? ಪಾಪಿವ ಯಾ ನಮ್ಮನೆ ಹೊಡೆದ್ಬಿಟ್ಟೆ ನಾನು. ಓ ಇಲ್ಲ ಕುಂತಾನ ಲೋ ವೀರ. ಯಾಕಪ್ಪ ಯಾಕೆ ಸಿಟ್ಟು ನನ್ನ ಮೇಲೆ? ನೀನು ಹೊಡಿತೀಯನ್ಬೇ ನನಗ? ಆ ನಿನ್ನ ಗಂಡನು ಹೊಡೆದ, ನೀನು ಹೊಡೆದಿ. ಏನ್ ನನಗೆ ಕಿಮ್ಮತ್ತಿಲ್ಲ ನಮ್ಮ ಮನ್ಯಾಗ? ನಾನು ಇನ್ನು ಈ ಮನ್ಯಾಗ ಇರಂಗಿಲ್ಲ. ಲೋ ಯಾಕಲ ಸಿಟ್ಟಾಗ್ತಿ? ನಾನು ಹೊಡೆದಿದ್ದಕ್ಕೆ ಅಷ್ಟ್ರಾಗ ಮುಗಿತ. ನಿಮ್ಮಪ್ಪ ಏನಾರ ಹೊಡೆದಿದ್ನಂದ್ರೆ ಇವತ್ತು ನಿನ್ನ ಏನು ಕೈ ಕಾಲು ಮುರಿದಿಟ್ಟು ಬಿಡ್ತಿದ್ದ. ನಿಮ್ಮಪ್ಪ ರಾಕ್ಷಸ ಇದ್ದಂಗಲ್ಲ ಅವ. ನಾನು ಏನ್ ಮಾಡಿದ್ರು ನಿನ್ ಸಂಬಂಧ ಮಗ. ಹಂಗನ ಬೇಡ ನೀನು ನನ್ನ ಹೊಟ್ಟಿ ಚುರುಕ್ಕಂತತಿ. ನಂಗೆ ಎಷ್ಟು ಅವಮಾನ ಅದು ಗೊತ್ತ ನಿನಗ? ಹೌದಪ್ಪ ಹೌದು. ಏನ್ ಮಾಡ್ಬೇಕ? ಆ ಬೆಂಗ್ಲಿ ಅದ ನೋಡಾಕಿ ವಿಚಿತ್ರ ಸೊಸಿ. ಆಕಿನಿಂದ ಮನ್ಯಾಗ ನೆಮ್ಮದಿನೇ ಇಲ್ಲ ಬಿಡ್ಲ. ಮೊದ್ಲೆಲ್ಲ ಅವಿನಾಶ ನಾವ್ ಹೇಳಿದ್ ಕೇಳ್ಕೊಂಡ್ ಬಿದ್ದಿರ್ತಿದ್ದ, ಈಗ ಅವನು ಎದುರಾಡಕ್ ಕುಂತಾನ. ಇವ ನನಗ ಇವತ್ತರ ಬಹಳ ಅವಮಾನ ಆತ್ಬಿ. ಆಕಿ ನೆಕ್ಲೇಸ್ ಆಕಿನ ಮಕ್ಕದ ಮೇಲೆ ಎಸಿಬೇಕು. ಅಷ್ಟು ದುಡ್ಡು ದುಡಿತೀನಿ ನೋಡ್ ನಾನು. ಏನು ಹೇಳೋಷ್ಟು ಸುಲಭ ಅಲ್ಲಲ್ಲ 2 ಲಕ್ಷ ರೂಪಾಯಿ. ಯವ್ವ ಹೇಳುವಷ್ಟು ಸುಲಭ ಅಲ್ಲ. ನಾನು ಮಾಡಿಸಿ ತೋರಿಸ್ತೀನಿ. ನಂಗೆ ಎಷ್ಟು ಅವಮಾನ ಆತ್ ಗೊತ್ತಾ? ನಾನು ಮಾತ್ರ ಇದನ್ನ ಇಲ್ಲಿಗ ಬಿಡಂಗಿಲ್ಲ ಬೇಯವ್ವ. ಒಂದು ಗತಿ ಕಾಣಿಸ್ತೀನಿ ಅವ್ರೀಗ. ಆತ್ ಬಿಡಪ್ಪ, ಏನಾರ ಮಾಡ. ನಿನ್ನ ಗಡ್ಡಿ ನಾ ಬರಂಗಿಲ್ಲ, ಆದ್ರೆ ಊಟ ಮಾಡಬಾಲ. ನಾ ತಿನ್ನಂಗಿಲ್ಲ. ನನಗ ಮನ್ಯಾಗ ಕಿಮ್ಮತ್ತಿಲ್ಲ. ನಾ ಯಾಕೆ ಊಟ ಮಾಡ್ಬೇಕು? ಈ ತಾಯಿ ಮಕ್ಕ ನೋಡ್ಲಾ ಏನು? ನಿಮ್ಮ ಅವ್ಲ ನಾನು ನನ್ನ ಮುಖ ನೋಡಿರ ಊಟ ಮಾಡ್ಬಾ. ಏನು ನೀ ಊಟ ಮಾಡಿಲ್ಲ ಅಂತ ನಾನು ಊಟ ಮಾಡಿಲ್ಲಪ್ಪ. ಆತಗೋ. ಆದ್ರ ಅವ್ರಿಬ್ರು ಗಂಡ ಹೆಂಡತಿ ನೆಮ್ಮದಿ ಆಗಿರ್ಬಾರ್ದು. ಆತಾತ ನೀ ಊಟ ಮಾಡ್ಬಾಲ. ಏನ್ ಮಾಡಿ ಊಟಕ್ಕ? ನಿಮ್ಮಪ್ಪ ಇವತ್ತು ಏನು ಮೀನಾ ತಂದಾನ. ಚಲೋತ್ತಾಗಿ ಮೀನಾ ಫ್ರೈ ಮಾಡ್ಯಾಳ ಆಕಿ ಬೆಂಡ್ಲಿ. ವಿಚಿತ್ರ ಸೊಸಿ ಮತ್ತ ಸಾರು ಮಾಡ್ಯಾಳ. ಹಾಕೊಂಬರ್ಲೇನು? ಇಲ್ಲೇ ನಾನು ತುತ್ತು ಮಾಡಿ ತಿನ್ನಿಸ್ಲೇನು? ಬೇಡ 1-2 ಮೀನದ ಫ್ರೈ ಅನ್ನ ಕೊಡು, ನಾನು ತಿಂತೀನಿ. ಈಗ ಈಗ ಖುಷಿ ಆತ್ ನೋಡ್ಲ ಮಗ. ಯಾವತ್ತಿಗೂ ಒಬ್ರಿಗ ತ್ರಾಸ ಕೊಡ್ಬೇಕು, ನಾವ ತ್ರಾಸ ಮಾಡ್ಕೋಬಾರ್ದು ನಮ್ ಜೀವಕ್ಕ. ಈಗ ಶಾಣಿ ಆದಿ ನೋಡ್ಲ ಮಗ ನೀನು. ನನ್ನ ಮಗ ನೀನು ಬಂಗಾರ ಗಿಟ್ಟಿ ನನ್ನ ಮಗ. ಶಾಣಿ ಬಂಗಾರಿ ನನ್ನ ಮಗ. ಬಾಲ ಎದ್ ಬಾ. ನೀನು ನಿನ್ ತಂಗಿ ಕೂಡಿರ್ಬೇಕಪ್ಪ. ಏನು ತಂಗಿಗೂ ಚಲೋ ನೋಡ್ಕೋ. ಆ ತಗೋಬೇ. ಹೌದು ಇವತ್ ಕೆಲ್ಸಕ್ಕೆ ಹೋಗಿದ್ದೆಲ್ಲ ಏನಾತ? ಯವ್ವ ಭಾರಿ ಈಜಿ ಕೆಲ್ಸ ಯವ್ವ. 5,000 ರೂಪಾಯಿ ಕೊಟ್ರವ್ರು. ಇವ ನಾವಲ್ಲಿ 5,000 ರೂಪಾಯಿ ಕೊಟ್ರೇನ್ಲ? ಭಾರಿ ಆತಲ್ಲ ಇದು. 5,000 ರೂಪಾಯಿ ಆ ವಿನಾಶ 10 ದಿನ ದುಡಿಬೇಕು. ನೀನು 1 ದಿನಕ್ಕೆ ದುಡಿದು ಬಿಟ್ಟಿಲ್ಲ. ಹಿಂಗ ಒಳ್ಳೇದಾಗ್ಲಿಪ್ಪ ನಿನಗ, ಹಿಂಗ ಒಳ್ಳೇದಾಗ್ಲಿ. ಆ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದ ಮಾಡ್ತಾನ. ಹೂನವ್ವ. ಕೊಡ್ಲ ರೊಕ್ಕ? ಯವ್ವ ಅದು ನಂಗೆ ಬೇಕದು ಖರ್ಚಿಗೆ ನಾನು ಇಟ್ಕೊಂಡಾನಿ. ಅದು ಫೋನ್ಯಾಗ ಐತಿ. ನಾಳೆ 2 ಡೆಲಿವರಿ ಮಾಡೋದೈತಿ. ಅಂದ್ರ ಅವ್ರು ಕೊಟ್ಟಿದ್ದನ್ನ ಅವ್ರು ಹೇಳಿದ ಜಾಗಕ್ಕೆ ತಲುಪಿಸುದು. 2 ಬ್ಯಾಗೇನ ಮುಟ್ಟಿಸ್ಬೇಕಂತ. 10,000 ರೂಪಾಯಿ ಕೊಡ್ತಾರಂತ. ನಾಳೆ ನಿಂಗ ಕೊಡ್ತೀನಿ ತಗೋಬಿ. ಆತಪ್ಪ ಆತ. ಇವ ನನ್ನ ವಜ್ರದ ಅಂಗಡಿ ನೀನು. ನನ್ನ ಮಗ ನನ್ನ ಅದೃಷ್ಟ ಅದೃಷ್ಟ. ಬಾ ಎದ್ ಬಾಲ ಮಗ. ನೀನು ದುಡಿಯ ಕಾಣಿಸ್ ನೋಡು. ಒಟ್ಟು ತುಂಬಾ ತಿನ್ಬೇಕ. 2 4 ಮೀನದ ಫ್ರೈ ತಿನ್ಬಾ ನೀನು. ಹೂನವ್ವ. ರೊಕ್ಕ ಐತಿ ಅಂತ ಖರ್ಚು ಮಾಡ್ಬೇಡ. ಏನ್ಲ ಮಗ? ಇಲ್ಲ ದೇವ ನಂಗೆ ಗೊತ್ತೈತಿ. ನೀನೇನ್ ಹೇಳಕ್ ಹೋಗ್ಬೇಡ ನನ್ಗ. ನಾನೀಗ ನಿನ್ನ ಸಣ್ಣ ಮಗ ಅಲ್ಲ. ಏನು ನಾನು ದೊಡ್ಡವನಾಗೇನಿ. ದುಡ್ಯಾಕ ಕುಂತ ನಾನು. ನಿನ್ನ ಗಂಡಗೂ ಓಟು ಬುದ್ಧಿ ಹೇಳು. ಮಗ ದೊಡ್ಡವನಾಗ್ಯಾನ ಅಂತ. ಅಲ್ಲಕಟ ಬಾಡ್ಯಾ ನೀನು. ಬಾಳಿ ದೊಡ್ಡವನಾಗಿದ್ದಿಲ್ಲ ನೀನು. ಏಟು ದೊಡ್ಡವನಾದ್ರೂ ನನಗೆ ಸಣ್ಣ ಪುಟ್ಟ ಕಂದಮ್ಮನ ನೀನು. ಊಟ ಮಾಡಂತಿ ತಡಿ. ಇಲ್ಲೇ ತಿಂತಾಳ. ಆಕಿ ಪಿಸಿರಿ ಎದಳಲ್ಲ ಆಕಿ. ವಿಚಿತ್ರ ಸೊಸಿ ಕಣ್ಣು ಹಾಕ್ಬಿಡ್ತಾಳ ಆಕಿ. ಮತ್ತ ದುಡಿಯ ಗಂಡ್ಸ್ ನೀನು ಶಕ್ತಿ ಬೇಕು. ಇಲ್ಲೇ ತರ್ತೀನಿ ಕುಂತ ಆರಾಮಾಗಿ ತಿನ್ಲಾ. ಆ ತಗೋಬಿ. ನೀ ಇಷ್ಟು ಹೇಳ್ತಿ ಅಂತ ಊಟ ಮಾಡ್ತೀನಿ ನಾನು. ಆತಾತು ಕುಂದ್ರು. ನಾನು ಇಲ್ಲೇ ತಗೊಂಬರ್ತೀನಿ. ನನ್ನ ಬಂಗಾರ ಗಿಟ್ಟಿಗೆ ನಾನು ತಿನ್ನಿಸ್ತೀನಿ ಇವತ್ತು. ಅವಿನಾಶ ಮಾಡ್ತೀನಿ ನಿನಗ. ನನ್ನ ಮೇಗಾಗಿ ಏನ್ ಗಿಫ್ಟ್ ತಗೊಂಡು ಹೋಗ್ಬೇಕು ನಾಳೆ? ಏನಾರ ತಗೊಂಡು ಹೋಗಿ ಸರ್ಪ್ರೈಸ್ ಕೊಡ್ಬೇಕು.